ಹೆಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ತುಂಬ ಹುಷಾರು ತಪ್ಪಿಟ್ಟಿದೆ ಒಂದು ವೀಕಿಂದ, ಹಾಗಾಗಿ ನಾನು ವೀಡಿಯೋಗಳನ್ನ ಹಾಕೋದಕ್ಕಾಗಲಿಲ್ಲ. ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋದಕ್ಕೆ ನಂದು ಫುಲ್ಲು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ನಂದು ಗಂಟ್ಲು ಹೋಗಿಬಿಟ್ಟಿತ್ತು ಅಂತ ಹೇಳ್ಬೋದು. ವಾಯ್ಸ್ ಓವರ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ ನನಗೆ, ಅಷ್ಟು ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ತುಂಬ ಪೇಯ್ನ್ ಆಗಿತ್ತು. ಸರಿ, ಆ ವಾಯ್ಸ್ ಇಟ್ಕೊಂಡು ನಾನು ವಾಯ್ಸ್ ಓವರ್ ಮಾಡೋದು ಚೆನ್ನಾಗಿರಲ್ಲ ಅಂಥೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಇನ್ನು ಅಕ್ಕ ಅವ್ರ ಮನೆದು ಸೆಕೆಂಡ್ ಫ್ಲೋರ್ದು ಮೋಲ್ಡ್ ಪೂಜೆ ಇತ್ತು. ಸರಿ, ಬೆಳಗ್ಗೆನೇ ಎದ್ಬಿಟ್ಟು ಅಲ್ಲಿ ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಾಮೂಲಿ ಫಸ್ಟು ಮೋಲ್ಡ್ ಪೂಜೆ ಹೇಗಾಯಿತು ಅದೇ ಥರನೇ ಸೆಕೆಂಡು ಮಾಡಿದ್ದು. ಇನ್ನು ಎಲ್ರಿಗೂ ಕೂಡ ಸೊ ಬೆಳಗ್ಗೆ ತಿಂಡಿ ಕೂಡ ಹೊರಗಡೆನೇ ಹೇಳಿದರು, ಇನ್ನು ಮಧ್ಯಾಹ್ನ ಊಟಕ್ಕೂ ಅಷ್ಟೇ ಹೊರಗಡೆನೇ ಹೇಳಿದರು. ಆ್ಯಂಡ್ ಇಲ್ಲಿ ಬಾಡಿಗೆಗೆ ಕೊಡೋ ಪರ್ಪಸಲ್ಲಿ ಮನೆ ಕಟ್ತಿರೋದ್ರಿಂದ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತೀನಿ ಅವಳಿಗೆ, ಈ ಮನೆನ ನಾನು ಒಳಗಡೆಯಿಂದ ನೋಡೋದಕ್ಕಿಂತ ಈ ಥರ ಟೆರೆಸ್ ಮೇಲೆ ನಿಂತ್ಕೊಂಡು ಈ ಮೇಲ್ಗಡೆಯಿಂದ ನೋಡಿದ್ರೆ ಒಂದು ದೊಡ್ಡ ಯಾವುದೋ ಹಾಸ್ಟೆಲ್ಲು ಅಥವಾ ಈ ಪಿ ಜಿಗಳಿರುತ್ತೆ ನೋಡಿ, ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಮನೆ ಅಂತೂ ಸಿಕ್ಕಾಬಟ್ಟೆ ದೊಡ್ಡದಿದೆ. ಅಕ್ಕ ಇವಾಗಲೇ ಚಿಂತೆ ಮಾಡ್ತಾಯಿದ್ಲು, ಹೇಳ್ತಾಯಿದ್ಲು, ಅಯ್ಯೋ ಮನೆ ಚಿಕ್ಕದಿದ್ದಾಗಲೇ ಚೆನ್ನಾಗಿರುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಇನ್ನು ಇಷ್ಟು ದೊಡ್ಡ ಮನೆ ಹೆಂಗಪ್ಪ ನಾನು ಕ್ಲೀನ್ ಮಾಡೋದು ಅಂತ ಹೇಳಿ ಅನ್ಕೋತಾ ಇದ್ಲು. ಬಟ್ ಒಂದು ಆಸೆ ಅನ್ನೋದು ಇರುತ್ತಲ್ಲ, ನಾವು ದೊಡ್ಡದಾಗಿ ಕಟ್ಕೋಬೇಕು ಅಂತ ಹೇಳಿ. ಸೊ ಹಾಗೆ ಏನೂ ಮಾಡೋಕ್ಕಾಗಲ್ಲ, ದೊಡ್ಡ ಬೇಕು ಅಂತಲೂ ಅನಿಸುತ್ತೆ ಮನೆ, ಬಟ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಚಿಂತೆ ಆಗುತ್ತೆ ಅಷ್ಟೇ. ಬಟ್ ಇರೋದ್ರಲ್ಲಿ ಮ್ಯಾನೇಜ್ ಮಾಡಬೇಕಷ್ಟೇ. ಇನ್ನು ದೇವಸ್ಥಾನದ ಹತ್ರನೇ ಮನೆ ಇರೋದ್ರಿಂದ ಎಷ್ಟು ಚೆನ್ನಾಗಿ ಗೋಪುರ ಕಾಣಿಸುತ್ತೆ ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಹತ್ತಿರದಲ್ಲೇ ನಾವು ಇದ್ದೀವಿ ಅನ್ನೋ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದೆಲ್ಲನೂ ಸ್ಟಾಕ್ ಮಾಡಿರೋದು ಏನು ಅಂತ ಅಂದರೆ ಟೈಲ್ಸ್ಗಳೆಲ್ಲದೂ ಸ್ಟಾಕ್ ಮಾಡಿರೋದು. ನಿಮಗೆ ಲಾಸ್ಟು ನನ್ನ ಬ್ಲಾಗ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಆವಾಗ ಬಂದುಬಿಟ್ಟು ನಮಗೆ 45 ರೂಪೀಸ್, 50 ರೂಪೀಸ್, 60 ರೂಪೀಸ್ ಏನೋ ಹೇಳ್ತಾಯಿದ್ರು ಅನಿಸುತ್ತೆ, ಇದು ಅಂದರೆ ಸ್ಕ್ವೇರ್ ಫೀಟ್ ಆ ಥರ ಅನಿಸುತ್ತೆ. ಸೊ ಅಷ್ಟು ಹೇಳ್ತಾಯಿದ್ರು, ಬಟ್ ಇವಾಗ 90 ರೂಪೀಸ್. ಸೊ ಈಗ ರೇಂಜ್ ಇದೆ ನಾವು ಸೆಲೆಕ್ಟ್ ಮಾಡಿರೋವಂಥ ಟೈಲ್ಸು. ಸೊ ನಾವು ಮುಂಚೆನೇ ಹೋಗಿ ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದು, ಸೊ ಚಳ್ಳಕೆರೆಯಲ್ಲಿ ನಾವು ಫೈನಲೈಸ್ ಮಾಡಿಕೊಂಡು, ಚಳ್ಳಕೆರೆಯಲ್ಲಾದರೂ ಕೂಡ ಅಷ್ಟೇ ಒಂದೇ ಹತ್ರನೇ ಆದ್ರೂ 2 ಅಂಗಡಿಗಳು ಬೇರೆ ಬೇರೆ ಹೇಳಿದ್ರು, ಅಂದರೆ ರೇಟ್ಗಳನ್ನ. ಸೊ ನೀವು ತುಂಬ ಕಡೆ ವಿಚಾರಿಸಿ ತೊಗೊಳ್ಳೋದು ಒಳ್ಳೆಯದು, ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ರೇಟ್ ಹೇಳ್ತಾರೆ. ಹಾಗಂತ ಹೇಳಿ ಇವಾಗ ಕ್ವಾಲಿಟಿ ಕೂಡ ಚೇಂಜ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಸೆಲೆಕ್ಟ್ ಮಾಡಿದ್ದು, ನಾವು ನೋಡಿದ್ದು ಎಲ್ಲ ಕ್ವಾಲಿಟಿ ಸೇಮ್ ಇದ್ದರೂ ಕೂಡ ಅವರು ಸ್ವಲ್ಪ ಪ್ರೈಸ್ನ ವೇರಿ ಮಾಡ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಯಾಕೆ ಅಷ್ಟೊಂದು ಅಮೌಂಟ್ ಕೊಡೋಣ ಅಂಥೇಳಿ, ನಮಗೆ ಒಂದು ಶಾಪಲ್ಲಿ ಏನು ಕಮ್ಮಿ ಇದೆ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ, ಇನ್ನೊಂದು ಶಾಪಲ್ಲಿ ಏನು ನಮಗೆ ಕಮ್ಮಿ ಅನಿಸುತ್ತೆ, ಸೊ ಈ ಥರ ಡಿವೈಡ್ ಮಾಡಿಕೊಂಡು ನಾವು ಪರ್ಚೇಸ್ ಮಾಡಿದ್ದು. ಹಾಗಾಗಿ ನಾವು ಫಸ್ಟೇ ಇನ್ನೂ ಮನೆ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದರೂ ಕೂಡ ಸುಮ್ಮನೆ ಅಮೌಂಟು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಮುಂಚೆನೇ ತೊಗೊಂಡು ಬಂದು ಇಟ್ಟಿರೋದು. ಎಲ್ಲನೂ ಸ್ಟಾಕ್ ಮಾಡಿದ್ದೀವಿ, 2 ರೂಮಲ್ಲೇನೋ ಅಕ್ಕ ಅವ್ರು ಸ್ಟಾಕ್ ಮಾಡಿರೋದು. ಇನ್ನು ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಪುಟ್ಟಿ ಇದೆ ನೋಡಿ ಟ್ರೇ, ಇದು ತುಂಬ ಚೆನ್ನಾಗಿದೆ, ಓಕೆನಾ. ಇದು ಆ್ಯಕ್ಚುಲಿ ನೋಡಿದ್ರೆ ನನಗೆ ಫಸ್ಟ್ ಏನು ಅನ್ನಿಸ್ತು, ವೆಯ್ಟ್ ಇಟ್ಟರೆ ಬೆಂಡ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತು. ಬಟ್ ಇಲ್ಲಿ ಏನಿಲ್ಲ ಅಂದರೂ ನಾನು 3 kg ಹಣ್ಣ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಕೂಡ ಅದು ಬೆಂಡೇ ಆಗ್ತಾ ಇಲ್ಲ, ಜಗ್ಗುತ್ತಾನೂ ಇಲ್ಲ. ಹಂಗಾಗಿ ನಾನು ಇನ್ ಕೇಸ್ ನೀವೇನಾದರೂ ತೊಗೊಳ್ಳೋರಿದ್ರೆ ಡಿಮಾರ್ಟಲ್ಲಿ ತೊಗೊಳ್ಳಿ. ಬರೀ 150 ರೂಪಾಯಿ ಏನೋ ಇರಬೇಕು ಅನ್ಸುತ್ತೆ ಅಷ್ಟೇ, ಬಟ್ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಹಣ್ಣಿನ ಸೀಸನ್ ಬಂತು ಅಂದರೆ ಬರೀ ಇದು ಮಾವಿನ ಹಣ್ಣಿನ ಸೀಸನ್ ಬಂದರೆ ಮಲ್ಲಿಕನೇ ಜಾಸ್ತಿ ತೊಗೊಂಡು ಬರೋದು. ಯಾಕಂದರೆ ಅದು ಈ ಕಡೆ ಹುಳಿನೂ ಇರಲ್ಲ, ಅಂದರೆ ಕೆಟ್ಟೋಗಲ್ಲ ಹಣ್ಣು, ಚೆನ್ನಾಗಿರುತ್ತೆ ಅದು. ಹಾಗಾಗಿ ಖಂಡ ಎಲ್ಲ ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ, ಒಂಥರ ಟೇಸ್ಟ್ ಡಿಫ್ರೆಂಟ್ ಅಂತ ಅನಿಸುತ್ತೆ. ಇನ್ನು ಹನಿಗೆ ನಾನು ಕೆಲವೊಂದಷ್ಟು ಬಟ್ಟೆಗಳನ್ನ ತರಿಸಿದ್ದೆ, ಸರಿ ಅಂದ್ಬಿಟ್ಟು ಅವನ್ನ ಹಾಕಿ ಕೂಡ ನಾನು ಟ್ರಯಲ್ ಮಾಡ್ತಾಯಿದ್ದೀನಿ. ತುಂಬ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ಇನ್ನೂ ಕೂಡ ತರಿಸಿದ್ದೀನಿ, ಅವನು ಟ್ರಯಲ್ ಮಾಡ್ತಾಯಿದ್ದೆ, ನೋಡಿ ಹಾಕಿ ನೋಡಬೇಕು. ಇವಾಗ ನಾನು ಚೆನ್ನಾಗಿದೆ ಅವಳಿಗೆ ಆಗುತ್ತೆ ಅಂತೇಳಿ ಸುಮ್ಮನೆ ಆಗಿಬಿಡ್ತೀನಿ, ಬಟ್ ಅದು ಆಗೋದಿಲ್ಲ. ಹಾಗಾಗಿ ಹಾಕ್ಬಿಟ್ಟು ನೋಡೋಣ ಅಂಥೇಳಿ. ಇನ್ನೊಂದು ನಂಗೆ ತುಂಬ ಚೆನ್ನಾಗಿತ್ತು ಬಟ್ಟೆ, ಅದು ಆ್ಯಕ್ಚುಲಿ ಬ್ಲ್ಯಾಕು ಮತ್ತು ರೆಡ್ ಕಾಂಬಿನೇಷನ್ ಏನೋ ತರಿಸಿದ್ದೀನಿ, ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಅಂದ್ಕೊಂಡೆ, ಬಟ್ ಅದು ಯಾಕೋ ಅವಳಿಗೆ ಅಷ್ಟು ಸೂಟಬಲ್ ಆಗಲಿಲ್ಲ. ಬಟ್ ಇದು ಲ್ಯಾವೆಂಡರ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಇನ್ನು ಊಟಕ್ಕೆ ಬಂದುಬಿಟ್ಟು ಅಕ್ಕವರು ಬದನೆಕಾಯಿ ಪಲ್ಯ ಮತ್ತು ಇದ್ರದ್ದು ಗೋಧಿ ಪಾಯಸ, ಸೊ ಮಾಮೂಲಿ ಅನ್ನ ಸಾರು ಪಲ್ಯ ಈ ಥರದ್ದು ಮಾಡಿಸಿದ್ರು. ಪ್ರತಿ ಸಲನೂ ಫಸ್ಟಿಗೆ ಹೇಗೆ ಮಾಡಿಸಿದ್ರು ಸೆಕೆಂಡ್ ಮೋಲ್ಡ್ಗೂ ಅದೇ ಥರನೇ ಮಾಡಿಸಿದ್ದು. ಇನ್ನು ನಾನು
ಟೈಮ್ ಆಗಿಬಿಟ್ಟಿತ್ತು. ಸರಿ ಇವಳಿಗೆ ನಿದ್ದೆ ಬೇರೆ ಟೈಮ್ ಬೇರೆ ಅಂತ ಹೇಳಿ ನಾನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಹರಿ ಕೂಡ ಬರಬೇಕಲ್ಲ, ಅವನು ಶಾಪಲ್ಲಿ ಬ್ಯುಸಿ ಇದ್ದ. ಸರಿ ಆಯಿತು ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಹನಿಗೆ ನಮ್ಮ ಮನೆ ಹತ್ರ ಇಂತ ಈ ಮನೆ ಹತ್ರನೇ ತುಂಬ ಇಷ್ಟಪಟ್ಟು ಆಡ್ತಾಳೆ. ಯಾಕೆ ಅಂದರೆ ನಮ್ಮ ಮನೆ ಹತ್ರ ಸ್ಪೇಸ್ ಕಮ್ಮಿ, ಜೊತೆಯಲ್ಲಿ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಅಷ್ಟೇನೂ ಅವಳಿಗೆ ಖುಷಿ ಅನಿಸಲ್ಲ ಜಾಗ. ಬಟ್ ಇಲ್ಲಿ ಬಂದರೆ ಅವಳಿಗೆ ಒಂಥರ ಫ್ರೀಯಾಗಿರ್ತಾಳೆ, ಖುಷಿಯಾಗಿರ್ತಾಳೆ. ಅದೊಂಥರ ಚೆನ್ನಾಗಿ ಅನಿಸುತ್ತೆ ನನಗೂ. ಇನ್ನು ಮನೆಗೆ ಬಂದಮೇಲೆ ನನಗೂ ಸ್ವಲ್ಪ ಕೆಲಸಗಳಿತ್ತು. ಯಾಕೆಂದರೆ ಬಾಕ್ಸ್ ಎಲ್ಲನೂ ನಾನು ಎತ್ತಿಡ್ತಾ ಇದ್ದೀನಿ. ಎಲ್ಲದನ್ನೂ ಒಂದು ಈ ಥರ ರೊಟ್ಟಿನ ಬಾಕ್ಸಲ್ಲಿ ಹಾಕಿ ನಾನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ರೂಮಲ್ಲಿ ಸ್ಪೇಸೇ ಸಾಕಾಗ್ತಿಲ್ಲ. ಓಕೆನಾ, ಎಲ್ಲದನ್ನೂ ಒಟ್ಟಿಗೆ ಆಡ್ಕೊಂಬಿಟ್ಟಿದ್ದೀನಿ ಅಂತ ಅನ್ನಿಸ್ತದೆ. ಅದಕ್ಕೆ ಹರಿಗೆ ಹೇಳ್ತಾ ಇದ್ದೀನಿ, ನಾನೆಲ್ಲ ಪ್ಯಾಕ್ ಮಾಡಿ ಟೇಪ್ ಹಾಕ್ಬಿಟ್ಟು ಇಟ್ಬಿಡ್ತೀನಿ, ನೀನು ಎಲ್ಲದನ್ನೂ ನೀಟಾಗಿ ಮೇಲೆ ಎತ್ತಿಟ್ಬಿಡು ಅಂತ ಹೇಳಿ. ಯಾಕಂದರೆ ಟ್ರಾಲಿ ಬ್ಯಾಗ್ಸು 2 ಬ್ಯಾಗಿಂದಿದೆ, ಇನ್ನು ಬೇರೆದು ಕಿಚನ್ ಐಟಮ್ಸ್ ಇದೆ, ಎಲ್ಲನೂ ಇದೆ. ಇನ್ನು ಹನಿದು ಆಟ ಸಾಮಾನುಗಳು ಇದೆ. ಸೊ ಅದಕ್ಕೆ ನಾನು ಎಲ್ಲದನ್ನು ಪ್ಯಾಕ್ ಮಾಡಿ ಇಟ್ಟಿರ್ತೀನಿ, ನೀನು ಮೇಲಿಡು, ನನಗೆ ಜಾಗನೇ ಸಾಕಾಗ್ತಿಲ್ಲ ರೂಮಲ್ಲಿ. ನಿಜ ನನಗೆ ಕಸ ಹೊಡಿಬೇಕಂದ್ರೇ ಹಿಂಸೆ ಆಗ್ತದೆ, ಆ ಬಾಕ್ಸ್ಗಳಿರೋದಕ್ಕೆ ಅಷ್ಟು ಆಡ್ಕೊಂಬಿಟ್ಟಿದೆ ರೂಮು. ಹಂಗಾಗಿ ಇನ್ನು ಅವನಿಗೆ ಕಾಯೋದು ಬೇಡ, ಅವನು ಕೂಡ ಬ್ಯುಸಿ ಇರ್ತಾನೆ ಅಂತ ಹೇಳಿಬಿಟ್ಟು ನಾನೇ ಎಲ್ಲದನ್ನು ರೆಡಿ ಮಾಡ್ತಾಯಿದ್ದೆ. ಇನ್ನು 1-2 ಡೇಸ್ ಆದಮೇಲೆ ನಮ್ಮ ಅತ್ತೆ ಕೂಡ ಬಂದರು ಊರಿಂದ. ಅತ್ತೆ, ಮಾವ ಮತ್ತು ನಮ್ಮ ಮಾವನ ಮಗಳು ಬಂದಳು. ಸೊ ಹನಿಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಅವಳು ಖುಷಿ ಅಂತೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಎಕ್ಸೈಟ್ ಆಗಿದ್ದಾಳು ಅವಳು. ಯಾರು ಇರಲಿಲ್ಲ, ಬಂದ್ಬಿಟ್ಟಾರೆ, ಫುಲ್ ಖುಷಿ ಆಗ್ಬಿಟ್ಟಿದೆ ಅವಳಿಗೆ. ಡ್ಯಾನ್ಸ್ ಮಾಡೋದು ಹೆಂಗೆ ಮಾಡ್ತೀವಿ ನೋಡೋಣ, ಡ್ಯಾನ್ಸ್ ಮಾಡ್ಕೊತೀವಿ. ನಮ್ಗೆಲ್ಲ ಮಾಡೋದು ನಿಂತ್ಕೊಂಡು ಮಾಡು, ಡ್ಯಾನ್ಸ್ ಮಾಡಿ ಹೆಂಗೆ ಮಾಡ್ತೀಯ ಅಪ್ಪ. ವಿಡಿಯೋ ಮಾಡ್ಕೊಳಪ್ಪ, ವಿಷ ಆಗದ್ ಬಾಯ್ಕಿ ನಾಳೆ ವಿಷಯನೇ ಹೋಗಿದೆ, ಅಷ್ಟೊಂದು ಸಲ ಇಟ್ಕೊಂಡಿದ್ದೆ. ಇನ್ನು ಹನಿ ಖುಷಿ ನೋಡಿದ್ರಲ್ಲ, ಎಷ್ಟು ಅಂದರೆ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೋತಿದ್ದಾಳೆ ಅವಳು. ಯಾವಾಗಲೂ ಜೊತೆಲಿ ಆಟ ಆಡ್ಕೊಂಡು ನಿಂತಿದ್ದಾಳೆ. ಮನೆ ಖಾಲಿ ಖಾಲಿ ಅನಿಸ್ಬಿಟ್ಟಿದೆ. ಸರಿ ಇವಾಗ ಇವ್ರು ಬಂದಿರೋದ್ರಿಂದ ಅಜ್ಜಿ ತಾತ ಅಂದ್ಕೊಂಡು ಎಷ್ಟು ಖುಷಿಯಾಗಿದ್ಲು. ಅವಳು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ನಮ್ಮ ಅತ್ತೆ ಅಂತೂ ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿದೆ, ಆರಾಮಾಗಿ ಇಲ್ಲಿ ಬರ್ಬೋದು, ಇಲ್ಲೇ ಇರೋಣ ಅನಿಸ್ಬಿಡುತ್ತೆ ಅಂತ ಅಂತಿದ್ರು ಆ ದೇವಸ್ಥಾನನ ನೋಡಿಬಿಟ್ಟು. ಇನ್ನು ನಾವು ನೆಕ್ಸ್ಟ್ ಡೇ ಸಂಜೆ ನಮ್ಮ ಅಕ್ಕ ತೋಟನೇ ನೋಡಿರಲಿಲ್ಲ. ಅವಳು ಆ್ಯಕ್ಚುಲಿ ನಾವು ಒಂದೇ ಊರದ್ರಿದ್ರೂ ಕೂಡ ನಮ್ಮ ತೋಟನ ಯಾವತ್ತೂ ನೋಡಿರಲಿಲ್ಲ. ನಾನು ಹೇಳಿದೆ ಹೋಗಿ ಬರೋಣ ಅಂಥೇಳಿ. ಇನ್ನು ಅತ್ತೆ ಮಾವ ಎಲ್ಲರೂ ಇದ್ರಲ್ವ, ಸರಿ ಆಯಿತು ಹೋಗಿ ಬರೋಣ ದಾಳಿಂಬೆ ತೋಟಕ್ಕೆ ಅಂಥೇಳಿ ಅಲ್ಲಿಗೆ ಕೂಡ ಬಂದ್ವಿ. ಫಸ್ಟ್ ಟೈಮ್ ನಮ್ಮ ಅಕ್ಕ ಬಂದಿರೋದು. ನಾವು ಆ್ಯಕ್ಚುಲಿ 5 ವರ್ಷದಿಂದ ಇಲ್ಲೇ ಇದ್ದರೂ ಕೂಡ ಒಂದು ಸಲನೂ ಅವಳು ಬಂದಿಲ್ಲ. ಇನ್ನು ಅವಳಿಗೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಯಾವತ್ತೂ ಬಂದಿಲ್ಲ. ಇನ್ನು ನೇಚರ್ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ, ಈ ಥರ ಹೊಲದ ನೇಚರು, ತೋಟದ ನೇಚರ್ ಅಂದರೆ ಆಲ್ಮೋಸ್ಟ್ ಎಂಥವ್ರಿಗಾದರೂ ಇಷ್ಟ ಆಗುತ್ತೆ. ಒಂಥರ ಕಾಮ್ ಆಗಿರುತ್ತೆ, ಪೀಸಾಗಿರುತ್ತೆ. ಇನ್ನು ಹಚ್ಚೂ ಕೂಡ ಅಷ್ಟೇ, ಅವನಿಗೆ ಏನೋ ಒಂಥರ ಸ್ಪೆಷಲ್ ಫೀಲಿಂಗು. ನನ್ನ ಹತ್ರ ಈ ವಿಡಿಯೋ ಶೂಟ್ ಮಾಡ್ಕೊಂಡು ಆದಮೇಲೆ ನಮ್ಮ ಮನೆಗೆ ಬಂದು ನೆಕ್ಸ್ಟ್ ಡೇ ಅಂತಲೇ ಹೇಳ್ತಾ ಇದ್ದಾನೆ, ನಾವು ದಾಳಿಂಬೆ ತೋಟಕ್ಕೆ ಹೋಗೋಣ ಬನ್ನಿ, ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ. ಸೊ ಮಕ್ಕಳನ್ನ ಕೂಡ ಈ ಥರ ಕರ್ಕೊಂಡು ಬರ್ತಾಯಿದ್ರೆ ಅವರು ಎಷ್ಟು ಎಂಜಾಯ್ ಮಾಡ್ತಾರಲ್ಲ ಅಂಥೇಳಿ ನನಗೆ ಅನಿಸ್ತು. ಹನಿ ಎಂಜಾಯ್ ಮಾಡ್ತಾಳೆ, ಯೂಶ್ವಲಿ ಅವಳಿಗೆ ತುಂಬ ಇಷ್ಟ. ಬಟ್ ಅಚ್ಚು ಅಷ್ಟೆಲ್ಲ ಇಷ್ಟಪಡಲ್ಲ ಅಂದ್ಕೊಂಡಿದ್ದೆ, ಬಟ್ ಅವ್ನು ತುಂಬಾ ಇಷ್ಟಪಟ್ಟ. ಇನ್ನು ನಾವು ನೈಟ್ ಬಂದಮೇಲೆ ಮಾತು ಆಡಿಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾನು ಬ್ಲಾಗ್ನ ಹೆಂಡು ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಅವರು ಹೊರಟ್ಬಿಟ್ರು ಊರಿಗೆ ಹೋಗ್ತೀವಿ ಅಂಥೇಳಿ. ಇನ್ನು ನಾನು ವೀಡಿಯೋಸೇ ಮಾಡ್ಕೊಂಡಿಲ್ಲ ಅವರಿದ್ದಾಗ, ಯಾಕೆಂದರೆ ಅಷ್ಟು ಮಾತಾಡಿಕೊಂಡು, ಯಾಕೆಂದರೆ ಅವಳು ನೆಕ್ಸ್ಟ್ ಇವಾಗ ಅವಳದು PU ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಏನು ಜಾಯ್ನ್ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಹೀಗೆ ಕೂತ್ಕೊಂಡಿದ್ವಿ. ಯಾಕಂದರೆ ಇನ್ನು ನೆಕ್ಸ್ಟ್ ಅವಳು ಕಾಲೇಜ್ಗಂತ ಹೋದ್ಮೇಲೆ ಮತ್ತೆ ಸಿಗ್ತಾಳೋ ಇಲ್ಲೋ ಗೊತ್ತಿಲ್ಲ. ಅಂದರೆ ಯಾವಾಗ ಸಿಗ್ತಾಳೋ, ಟೈಮ್ ಇರುತ್ತೋ ಇಲ್ಲೋ, ಅವರಿಗೆ ಬ್ಯುಸಿ ಆಗಿಬಿಡ್ತಾರೆ ಇನ್ನು ಅವರು. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ. ಇನ್ನು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಕೂಡ ನೋಡಿ, ಇದು ನಮ್ಮ ಅಕ್ಕವ್ರ ಮನೆ, ನಾನು ತೋರಿಸ್ತೀನಿ ನಿಮಗೆ ಝೂಮ್ ಮಾಡಿಬಿಟ್ಟು. ಸೊ ಅಷ್ಟು ಫಸ್ಟ್ ಮನೆಯೇ ಅಕ್ಕವ್ರದ್ದು ಬರುತ್ತೆ, ಸರಿನಾ. ಇಲ್ಲಿ ಈ ಥರ ರೆಡಿ ಮಾಡ್ತಿದ್ದಾರೆ. ಜಾತ್ರೆ ಟೈಮಲ್ಲಿ ಬಂದವರಿಗೇನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು, ಅಂದರೆ ನಿಂತ್ಕೊಳ್ಳೋಕ್ಕೆ ಇವಾಗ ಸ್ಪೇಷಿಯಸ್ ಆಗಿ ಮಾಡ್ತಾಯಿದ್ದಾರೆ, ಎಲ್ಲ ನಿಂತ್ಕೊಂಡು ದರ್ಶನಕ್ಕೆ ಹೋಗೋ ಥರ ಮಾಡ್ತಾಯಿದ್ದಾರೆ.
ಇನ್ನು ಈ ಬ್ಲಾಗ್ ಅಂತೂ ತುಂಬ ರ್ಯಾಂಡಮ್ ಅಂತ ಹೇಳ್ಬೋದು. ನಾನು ಪುಟ್ಟು ಬ್ಲಾಗ್ಸ್ನಷ್ಟೇ ಶೇರ್ ಮಾಡ್ಕೊಂಡಿರೋದು. ಇನ್ನು ನೆಕ್ಸ್ಟು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಆ ಬ್ಲಾಗ್ ಬರುತ್ತೆ, ಮಿಸ್ ಮಾಡಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಬ್ಲಾಗ್ಗೆ ಅಂತ ಕೇಳ್ಕೊತೀನಿ. ತಪ್ಪದೇ ವಿಡಿಯೋ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ತುಂಬ ಸಿಂಪಲ್ ಆಗಿರೋವಂಥ ಬ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.